4 ವರ್ಷಗಳಿಂದ ಆಸ್ತಮಾ ವ್ಯಾಧಿಯಿಂದ ಬಳಲುತ್ತಿದ್ದವರು 1 ತಿಂಗಳ ಚಿಕಿತ್ಸೆಯ ನಂತರ. ಎಲ್ರಿಗೂ ನಮಸ್ಕಾರ. ನಾನು ಅರುಣ ಅಂತ, ಇಲ್ಲಿ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯಿಂದ ಬಂದಿದ್ದೀನಿ. ನನಗೆ ಬಂದು 2020ರಿಂದ ನನಗೆ ಈ ಕೆಮ್ಮು, ಕಫ ಮತ್ತು ಈ ಏನು ಸ್ಮೆಲ್, ಈ ವಾಸನೆ ಬರ್ತಾ ಇರಲಿಲ್ಲ. ಮತ್ತು ಏನಾದರೂ ಊಟ ಮಾಡಿದ್ರೆ ಅದರದ್ದು ಟೇಸ್ಟ್ ಗೊತ್ತಾಗ್ತಿರ್ಲಿಲ್ಲ. ಕಿವಿಯಲ್ಲಿ ಯಾವಾಗಲೂ ಒಂದು ಶಬ್ದ ಬರ್ತಾ ಇತ್ತು. ಇದೆಲ್ಲ ತುಂಬ ಪ್ರಾಬ್ಲಮ್ ಇತ್ತು. ನಾನು 2020ರಿಂದನೂ ಇದು ಸಫರ್ ಆಗ್ತಾ ಇದ್ದೀನಿ. ಕೋವಿಡ್ ಪಾಸಿಟಿವ್ ಆಗಿತ್ತು ನನಗೆ. ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿಬಿಟ್ಟಿದ್ದೆ. ಈ ಆಪ್ರೇಷನ್ನು ಮತ್ತು ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗಿದ್ದು ಇದಕ್ಕೆ ಈ ಕೆಮ್ಮಿಗೆ ಖರ್ಚು ನನಗೆ 1.5 ಲಕ್ಷ ಆ ಥರ ಆಗಿಬಿಟ್ಟಿತ್ತು. ಅದಾದಮೇಲೆ ನಮ್ಮ ಅಕ್ಕನ ಮಗನಿಗೆ ತುಂಬ ಕೆಮ್ಮಿದ್ದು ಇಲ್ಲಿ RJR ಹರ್ಬಲ್ ಹಾಸ್ಪಿಟಲ್ಗೆ ಕರ್ಕೊಂಡು ಬಂದು ಅವನಿಗೆ ಕ್ಯೂರ್ ಆಗಿತ್ತು. ಅದನ್ನು ಸಜೆಸ್ಟ್ ಮಾಡಿದ್ರು ಅಂತ ಆಯಿತು. ಇದು ಹೆಂಗೂ ಇಂಗ್ಲೀಷ್ ಮೆಡಿಸಿನ್ ಸೈಡ್ ಎಫೆಕ್ಟ್ ಆಗ್ತಿದೆಯಲ್ಲ ಅಂತ ಇಲ್ಲಿ ಬಂದ್ವಿ. ಇಲ್ಲಿ 31 ಡಿಸೆಂಬರ್ ಇಲ್ಲಿ ಬಂದೆ. ಅವತ್ತು ರಾತ್ರಿಯಿಂದನೇ ಮೆಡಿಸಿನ್ ತೊಗೊಳಕ್ಕೆ ಶುರು ಮಾಡಿದೆ. ಇವತ್ತಿಗೆ 21 ದಿನ ಆಯಿತು, ಕ್ಯೂರ್ ಆಗಿದೆ. ಕೆಮ್ಮಂತೂ ಫುಲ್ ಕಡಿಮೆ ಆಗಿದೆ. ನನಗೆ ಈ ಪ್ರಾಬ್ಲಮ್ ಏನು 4 ಇಯರ್ಸಿಂದ ಇತ್ತು, ಅದನ್ನು ಬರೀ 20 ಡೇಸಲ್ಲೇ ನನಗೆ ಕ್ಯೂರ್ ಆಗಿದೆ. ಇದು RJR ಹಾಸ್ಪಿಟಲ್, ಹರ್ಬಲ್ ಹಾಸ್ಪಿಟಲ್, ಡಾಕ್ಟರ್ ಸೌಮ್ಯ ಅಂತ ಅವರೇ ನನಗೆ ಎಲ್ಲ ಸಜೆಸ್ಟ್ ಮಾಡಿದ್ದು. ಡಾಕ್ಟರ್ಗೆ ಮತ್ತು ಈ RJR ಹಾಸ್ಪಿಟಲ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು. RJR ಹೆರ್ಬಲ್ ಹಾಸ್ಪಿಟಲ್ಸ್ 9962280003